ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜಾನ್ವಿ ಕನ್ನಡ ವ್ಲಾಗ್ಸ್. ಇದು ನನ್ನ ಫಸ್ಟ್ ವ್ಲಾಗ್. ನಾವೆಲ್ಲರೂ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ದೇವಾಲಯಕ್ಕೆ, ಸ್ವರ್ಗಾಲಯವನ್ನು ಮಂತ್ರಾಲಯಕ್ಕೆ, ರಾಯರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಡ್ಯಾಡಿ ಕಾರ್ ಓಡಿಸ್ತಾ ಇದ್ದಾರೆ ನಮ್ಮ ಅಜ್ಜಿ ಮನೆಗೆ. ಎಲ್ಲರೂ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ನಾನು ನನ್ನ ತಂಗಿ, ಮಮ್ಮಿ, ನಮ್ಮ ಡ್ಯಾಡಿ. ಸೊ ಅಲ್ಲಿಂದ ನಮ್ಮ ಅಜ್ಜಿನ ಪಿಕಪ್ ಮಾಡ್ಕೊಂಡು ಅವ್ರನ್ನೂ ಕರ್ಕೊಂಡು ಈಗ ಬಸ್ ಇಲ್ಲಿ ಬರುತ್ತೆ, ಅಲ್ಲಿ ಹೋಗ್ತಾ ಇದ್ದೀವಿ. ಈಗ ಎಲ್ಲರೂ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೀವಿ. ಸ್ಲೀಪರ್ ಕೋಚ್ ಬುಕ್ ಮಾಡಿದ್ವಿ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಚಿಕ್ಕಪ್ಪ ಎಲ್ಲರೂ ವೆಯ್ಟ್ ಮಾಡ್ಕೊಂಡಿದ್ದಾರೆ. ಸಹನಾ ಪಾಪ ಎಲ್ಲರದು ಕಿಟ್ ಬ್ಯಾಗ್ ಎಲ್ಲ ಇಟ್ಕೊಂಡು ಪೋಸ್ ಕೊಡ್ತಾ ಇದ್ಲು. ಅದು ಮಧ್ಯರಾತ್ರಿಯಲ್ಲಿ ನೋಡ್ತಾ ಇದ್ದಾರೆ ಎಲ್ಲರೂ. ಎಷ್ಟು ಜೋರಾಗಿ ಗಾಳಿ ಬರ್ತದೆ, ಎಷ್ಟು ಜೋರಾಗಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ರೂಮ್ಗೆ ರೀಚ್ ಆದ್ವಿ ಗೈಸ್. ರೂಮ್ಗೆ ರೀಚ್ ಆಗಿ ನೋಡ್ರಿ, ಹಿಂಗೆ ನಂದು ವೀಡಿಯೋ ಮಾಡ್ತಾಯಿದ್ದೆ ನನ್ನ ತಮ್ಮ. ಇದು ನಾವಿದ್ದಿದ್ದು ಹೋಮ್ ಸ್ಟೇ ಗೈಸ್. ಚೆನ್ನಾಗಿತ್ತು ಇಂಟೀರಿಯರ್ಸು ಮತ್ತು ಹೈಜೀನ್ ಇತ್ತು ಈ ರೂಮ್ ಫುಲ್. ಈಗ ಎಂಟ್ರಿ ಆಗಿದ್ದ ಥರ ನಮಗೆ ಸ್ವಿಮ್ಮಿಂಗ್ ಪೂಲ್ ಕಾಣಿಸುತ್ತೆ. ಸೊ ಸ್ವಿಮ್ಮಿಂಗ್ ಪೂಲಲ್ಲಿ ಅಷ್ಟು ನೀರೇನಿದ್ದಿಲ್ಲ, ತುಂಬ ಡೌನಲ್ಲಿತ್ತು. ಇದು ನಮ್ಮ ಫಸ್ಟ್ ರೂಮಲ್ಲಿ ನಮ್ಮ ಚಿಕ್ಕಮ್ಮ ಅವ್ರು ಇದ್ದರು. ಈ ರೂಮಲ್ಲಿ ನಾವು, ನನ್ನ ತಂಗಿ, ನಮ್ಮ ಡ್ಯಾಡಿ, ನಮ್ಮ ಮಮ್ಮಿ ಎಲ್ಲ ಬಂದು ಕುತ್ಕೊಂಡ್ವಿ. ಎಲ್ಲರೂ ಇವಾಗ ಮಂತ್ರಾಲಯ ಹೋಗ್ತಾ ಇದ್ದೀವಿ. ಫಸ್ಟು ಮಂತ್ರಾಲಯ ಇದೆ, ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಬಂದು ವೆಯ್ಟಿಂಗ್ ಕುತ್ಕೊಂಡಿದ್ದೀವಿ. ಪಂಕಜ ಆ ಕಡೆ ಈ ಕಡೆ ನೋಡ್ತಾ ಇದ್ದ. ಅವ್ರು ನಮ್ಮ ಚಿಕ್ಕಮ್ಮ, ನಮ್ಮ ಡ್ಯಾಡಿ, ನಮ್ಮ ಮಮ್ಮಿ ಕುತ್ಕೊಂಡಿದ್ದಾರೆ ಆ ಕಡೆ. ಈ ಸೀಟಲ್ಲಿ ನಮ್ಮ ಚಿಕ್ಕಪ್ಪ, ಸಹನಾ ಮತ್ತು ಅಮೂಲ್ಯ ಕುತ್ಕೊಂಡಿದ್ರು. ನನ್ನ ತಂಗಿದಿರು ಇಬ್ಬರು ಕುತ್ಕೊಂಡಿದ್ರು. ನನ್ನ ತಂಗಿ ನಮ್ಮ ಡ್ಯಾಡಿ ಹೋಗ್ತಾ ಇದ್ದಾರೆ ನಾಮ ಹಾಕ್ಸ್ಕೊತಾ ಇದ್ವಿ ಸ್ವಾಮಿದು. ಒಬ್ರಾಗೊಬ್ಬರೇ ನಮ್ಮಮ್ಮ ಹಾಕ್ಸ್ತಾಯಿದ್ರು ಎಲ್ಲರಿಗೂ ನಿಂತು. ಅವರು ಸೊಟ್ಟ ಹಾಕ್ಬೇಡಿ, ಸ್ಟ್ರೈಟಾಗಿ ಹಾಕಿ ಅಂತೆಲ್ಲ ಹೇಳ್ತಾಯಿದ್ರು ನಮ್ಮಮ್ಮ. ನನ್ನ ತಂಗಿ ಹಾಕ್ಸ್ಕೊತಾ ಇದ್ದಾಳೆ. ಈಗ ನಮ್ಮ ಡ್ಯಾಡಿ ಹಾಕ್ಸ್ಕೊಂಡ್ರು, ನಮ್ಮ ಚಿಕ್ಕಮ್ಮ ಬಂದರು, ನಮ್ಮ ಚಿಕ್ಕಪ್ಪ, ನಾನು ಬಂದು ಹಾಕ್ಸ್ಕೊತಾ ಇದ್ದೆ. ಫೈನಲಿ ರೀಚ್ ಆದ್ವಿ ಗೈಸ್. ಅದನ್ನು ನೋಡೋಕ್ಕೆ 2 ಕಣ್ಣು ಸಾಲ್ತಿಲ್ಲ. ಆ ವೈಬು ನಾವು ಫೀಲ್ ಮಾಡಿದ್ರೇ ಗೊತ್ತಾಗೋದು ಅದು ಹೆಂಗೆ ಅನಿಸುತ್ತೆ ಅಂದರೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು ನಮಗಂತೂ. ಒಳಗೆ ಎಂಟ್ರಿ ಆಗ್ತಾ ಇರಬೇಕಾದ್ರೆ ಒಂಥರ ಭಕ್ತಿ ತುಂಬಿ ಬರುತ್ತಲ್ವ, ಆ ಥರ ಅನಿಸ್ತಿತ್ತು ಒಳಗೆ ಹೋಗ್ತಾ ಹೋಗ್ತಾ. ಈ ಕಳಶನ ನೋಡುವಾಗ ತುಂಬ ಸಮಾಧಾನ ಅನಿಸ್ತಿತ್ತು ಗೈಸ್ ಮನಸ್ಸಿಗೆ. ಫೈನಲಿ ನೋಡಿದ್ವಲ್ಲ ಅಂತ. ಈಗ ತೀರ್ಥ ಮತ್ತು ಅಕ್ಷತೆ ಇಲ್ಲೇ ಕೊಡ್ತಾರೆ ಅಲ್ಲಿ. ಸೊ ನಾನು ನನ್ನ ತಂಗಿ ಹೋಗಿ ಇಸ್ಕೊಂಡು ಬಂದು ಸ್ವಲ್ಪ ವೀಡಿಯೋಸ್ ತೊಗೊತಾ ಇದ್ವಿ. ಮತ್ತು ನಮ್ಮ ಮಮ್ಮಿ ಬಂದು ಅವ್ರದ್ದು ಹೆಜ್ಜೆ ನಮಸ್ಕಾರ ಇತ್ತು, ಹೆಜ್ಜೆ ನಮಸ್ಕಾರ ಮಾಡ್ತಾಯಿದ್ರು. ಅದಕ್ಕೆ ಹೆಜ್ಜೆ ನಮಸ್ಕಾರ ಮಾಡ್ಕೊಂಡು ಅವ್ರ ಜೊತೆನೇ ಇದ್ದು ಮಾಡಿಸ್ತಾಯಿದ್ವಿ. ಈಗ ಅದು ದೇವ್ರನ್ನ ಕರ್ಕೊಂಡು ಬರ್ತಾಯಿದ್ರು ಗೈಸ್.
ಒಂದು ರೌಂಡ್ ಸುತ್ತಿಸ್ತಾರಲ್ವ ಆ ಥರ ಕರ್ಕೊಂಡು ಬರ್ತಾಯಿದ್ರು ದೇವ್ರನ್ನ. ನೋಡೋಕ್ಕಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು ನನಗೆ. ನಾವು ಎಂಟ್ರಿ ಆಗೋ ಟೈಮಲ್ಲೇ ಬಂದಿದ್ದಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಅದು ನೋಡ್ಕೊಂಡಿದ್ವಿ. ಫೋಟೋ ಹಿಡ್ಕೊಂತಿದ್ದಾರೆ. ನಮ್ಮ ಚಿಕ್ಕಪ್ಪ ನೋಡಿ ಹೆಂಗೆ ಕುತ್ಕೊಂಡು ಶೂಟ್ ಮಾಡ್ತಾ ಇದ್ದಾರೆ. ಕುತ್ಕೊಂಡು ಶೂಟ್ ಮಾಡ್ತಾವ್ರೆ ನಮ್ಮ ಚಿಕ್ಕಪ್ಪ. ನಾನು ಇಲ್ಲಿ ಇಸ್ಕೊಂಡು ಆರತಿ ಎಲ್ಲ ಮಾಡಿದೆ ಗೈಸ್. ತುಂಬ ಖುಷಿ ಆಯಿತು. ಮತ್ತು ದೇವ್ರ ಪ್ರಸಾದ ತಿಂದ್ಕೊಂಡು ಈಗ ತುಂಗಭದ್ರಾ ನದಿ ಹತ್ರ ಹೋಗ್ತಾ ಇದ್ವಿ. ಹಾಗೆ ಸ್ವಲ್ಪ ನಮ್ಮ ಶಾಪಿಂಗ್ ಎಲ್ಲ ಮಾಡಿಕೊಂಡು ನೋಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ನಮ್ಮ ಚಿಕ್ಕಪ್ಪನೂ ನಮ್ಮಪ್ಪ ಚೇಪೆಕಾಯಿ ತೊಗೊತಾ ಇದ್ದಾರೆ. ಕಬ್ಬಿನ ಜ್ಯೂಸ್ ತಗೊತಾ ಇದ್ದೀವಿ ಗೈಸ್, ನಮ್ಮ ಚಿಕ್ಕಮ್ಮಗೆ ಬೇಕಂತ. ಗ್ಯಾಪಲ್ಲಿ ಅವ್ರನ್ನ ನೋಡ್ತಾನೆ. ಸೊ ಇದಾಗಿತ್ತು ನನ್ನ ಫಸ್ಟ್ ವ್ಲಾಗ್ ಗೈಸ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್, ಸ್ಟೇ ಟ್ಯೂನ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.